ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಒಬ್ರು ಡಿಫ್ರೆಂಟ್ ಆಗಿರುವಂತ ಗೆಸ್ಟ್ ಇದ್ದಾರೆ. ನೋಡಿದ್ರೆ ಹಂಗ ಅನ್ಸುತ್ತಾ? ಪಾಸ್ಟಲ್ಲೆಲ್ಲ ಇರ್ಬೇಕು, ಅವಾಗ ವಯಸ್ಸಾದಾಗ ತಿರುಗಿ ನೋಡಿದಾಗ ಓ ಇದೊಂದು ಇತ್ತಲ್ವಾ ಅಂತ ನೆನ್ಸ್ಕೊಳ್ಳಿ. ಒಂದಿದ್ರೆ ಓಕೆ, ಜಾಸ್ತಿ ಇರಬಾರ್ದು. ಕಳ್ಳೀವಳು ಅಯ್ಯೋ ಕಳ್ಳೀವಳು. ಕಿಲ್ವಾ ನಿಮ್ಮ ಅಮ್ಮನ ಸೊಸೆ? ಇನ್ನ ನಮ್ಮ ಅಮ್ಮನ ಸೊಸೆ ಅವತ್ತಲ್ಲ ನಾ ಕ್ವಶನ್ ಕೇಳಿಲ್ಲ ಅಂದಿದ್ರು ನಾನು ಮೇ ಬಿ ಪ್ಯಾಟ ಹುಡುಗಿರಿಗೆ ಬರ್ತಿರ್ಲಿಲ್ಲ. ಯಾರು ಇಲ್ಲ ಮೇಡಮ್, ಎಲ್ಲ ಬಾಗ್ಲಿಗಳು ಮುಚ್ಕೊಂಡ್ಬಿಟ್ಟಿದೆ. ಇದು ಲೈಫೇ ಹಾಗಲ್ವಾ, ನಾವ್ ಯಾರನ್ನೋ ಇಷ್ಟಪಡ್ತೀವಿ, ಅವ್ರು ಇನ್ಯಾರನ್ನೋ ಇಷ್ಟಪಡ್ತಾರೆ, ನಮ್ಮನ್ ಯಾರೋ ಇಷ್ಟಪಡ್ತಾರೆ, ನಾವ್ ಅವ್ರನ್ನ ಇಷ್ಟಪಡಲ್ಲ. ಸೊ ಇಟ್ಸ್ ಲೈಕ್ ದಟ್. ನಾವ್ ಇಷ್ಟಪಡೋರು ನಮ್ಮನ್ನ ಇಷ್ಟಪಡಲ್ಲ, ನಮ್ಮನ್ನ ಇಷ್ಟಪಡೋರ್ಗೆ ನಾವ್ ಇಷ್ಟ ಆಗಲ್ಲ. ಯಾರ್ ಬೇಕೋ ಅವ್ರನ್ನ ಕರ್ಕೊಂತಾರೆ. ಈ ಆಡಿಷನ್ ಎಲ್ಲ ಸುಮ್ಮನೆ ಸುಳ್ಳು, ಅಥವಾ ಯಾವ್ದೇ ಶೋ ಆಗಿರ್ಲಿ, DKD ಆಗಿರ್ಲಿ, ಮುಂಚೆನೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನನ್ನ ತಲೆಯಲ್ಲೂ ಅದೇ ಇತ್ತು. ಅಂದ್ರೆ ಪಾಪ ನಮ್ಮ ಅಪ್ಪ ಅಮ್ಮ ಸಪೋರ್ಟ್, ನಾನೊಬ್ಳೆ ಮಗಳು ಅಂಡ್ ಆದ್ರೆ ಯಾವತ್ತೂ ಸಪೋರ್ಟ್ ಮಾಡಲ್ಲ ಅಂತೆಲ್ಲ ಏನು ಹೇಳಿಲ್ಲ. ನನಗೆ ಅವಾಗಿಂದನೂ ಸ್ವಾಭಿಮಾನ ತುಂಬಾ ಜಾಸ್ತಿ. ನನ್ನ ದುಡ್ಡಲ್ಲಿ ನಾನು ಬದುಕಬೇಕು, ನಾನು ವೆಯ್ಟ್ ಮಾಡ್ತಿದ್ದೆ ನನಗೆ 18 ವರ್ಷ ತುಂಬಲಿ ಅಂತ. ಯಾಕೆಂದ್ರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಒಬ್ರು ಡಿಫ್ರೆಂಟ್ ಆಗಿರುವಂಥ ಗೆಸ್ಟ್ ಇದ್ದಾರೆ. ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಬ್ಯಾಕ್ ನೀವು ನೋಡಿದ್ರೆ ಎಲ್ಲರ ಬ್ಯಾಚುಲರ್ಸ್ನ ಸ್ಟೇಟಸಲ್ಲಿ ಇವ್ರನ್ನ ನೋಡ್ಬೋದಿತ್ತು ನಾವು. ಸೊ ಮಂಗಳೂರಿನ ಹುಡುಗಿ, ಸೂಪರ್ ಡೂಪರ್ ಹುಡುಗಿ, ಆಮೇಲೆ ಮಿಡಲ್ ಕ್ಲಾಸ್ ಹುಡುಗರ ಭಾಗ್ಯಲಕ್ಷ್ಮಿ ಅಂತಲೇ ಹೇಳ್ಬೋದು. ಸೊ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಆಬ್ವಿಯಸ್ಲಿ ನಮ್ಮ ಜೊತೆ ಇವತ್ತು ಅಭಿಜ್ಞಾ ಭಟ್ ಅವ್ರು ಇದ್ದಾರೆ. ವೆಲ್ಕಮ್. ಹಲೋ, ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಕ್ಲಾಸ್ ಹೇಗೆ ನಡೀತಾ ಇದೆ ಲೈಫ್? ಡಿಫ್ರೆಂಟ್ ಅಂದ್ರಲ್ಲ, ಏನ್ ಡಿಫ್ರೆಂಟ್ ಅಂತ ಅಂದ್ರೆ ನಿಮ್ದೆಲ್ಲ ಇಂಟರ್ವ್ಯೂ ಮುಗ್ದಾದ್ಮೇಲೆ ನಾನು ಯಾಕ್ different ಅಂತ ಹೇಳಿದ್ದೆ ಅಂತ. ಆಕ್ಚುಲಿ ಆಬ್ವಿಯಸ್ಲಿ ನೋಡ್ತಿರೋರ್ಗು ಅರ್ಥ ಆಗುತ್ತೆ. ಓಕೆ, ಹೇಗೆ ನಡೀತಾ ಇದೆ ಲೈಫ್? ಚೆನ್ನಾಗಿ ನಡೀತಾ ಇದೆ, ನೆಮ್ಮದಿಯಾಗಿ ನಡೀತಾ ಇದೆ. ಯಾವಾಗ ಕರಿತೀರಾ ಗೃಹ ಪ್ರವೇಶಕ್ಕೆ? ಗೃಹ ಪ್ರವೇಶ ಆಕ್ಚುಲಿ ಇವಾಗ ಧನುರ್ಮಾಸ ಅಲ್ವಾ, ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ ಮನೆದು. ಸೊ ಜಾನ್ವರಿ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಕರೀತೀನಿ, ಖಂಡಿತ. ಮನೆ ಊಟ ಹಾಕ್ತೀರಾ? ಮದ್ವೆ ಊಟ ಫಸ್ಟ್ ಮನೆ ಆಗ್ಲಿ ಮೇಡಮ್, ಆಮೇಲೆ ಮದ್ವೆದ್ ಬಗ್ಗೆ ಸಿಕ್ಕಿಲ್ವಾ ನಿಮ್ಮ ಅಮ್ಮನ ಸೊಸೆ? ಇನ್ನ ನಮ್ಮ ಅಮ್ಮನ ಸೊಸೆ ಸಿಕ್ಕಿಲ್ವಾ? ಇಲ್ಲ ಸಿಕ್ಕಿಲ್ಲ ಆಕ್ಚುಲಿ. ಬಟ್ ಹುಡ್ಕೋ ಪ್ರಯತ್ನದಲ್ಲಿ ಪಾಪ ಅವರು ಇದ್ದಾರೆ, ಹುಡುಕ್ತಾ ಇದ್ದಾರೆ. ನಾನಂತೂ ಹುಡುಕ್ಬೇಕಾ? ನೀವು ಅಷ್ಟೆಲ್ಲ ಹೇಳಿದ್ಮೇಲೆ ಹುಡುಕ್ಬೇಕಾದ ಪರಿಸ್ಥಿತಿ ಬಂದಿದ್ಯಾ? ಅಂದ್ರೆ ನಾನೇ ಸ್ವಲ್ಪ ಏನಾದ್ರೂ ಇನಿಷಿಯೇಟ್ ತಗೊಂಡ್ರೆ ಓಕೆ, ನನಗೆ ಸಿಕ್ತಿದ್ರೇನೋ. ನನಗೆ ಟೈಮ್ ಇಲ್ಲ, ತುಂಬಾ ಬ್ಯುಸಿ ಇದೀನಿ ಲೈಫಲ್ಲಿ. ಸೊ ಇವಾಗ ಆಡಿಯನ್ಸ್ ಪ್ರಕಾರ, ಅದರ್ ಚಾನಲ್ ಪ್ರಕಾರ ಇನ್ನು ಹುಡುಕ್ಬೇಕು, ಸಿಗ್ಬೇಕು. ನಾನು ನಿಮ್ಮ ಮನ್ಸಿನ ಮಾತು ಕೇಳ್ತಾ ಇದ್ದೀನಿ. ಆಲ್ರೆಡಿ ಯಾರೋ ಒಬ್ರು ಇರ್ಬೋದಲ್ವಾ? ಯಾರು ಇಲ್ಲ ಮೇಡಮ್, ಎಲ್ಲ ಬಾಗ್ಲಿಗಳು ಮುಚ್ಕೊಂಡ್ಬಿಟ್ಟಿದೆ. ಮುಚ್ಚಿ ಅದಕ್ಕೆ ಲಾಕ್ ನೀವು ಯಾರನ್ನು ಇಷ್ಟಪಡ್ತೀರಾ, ಅವ್ರು ಯಾರನ್ನು ಇಷ್ಟಪಡ್ತಾರೆ, ಮದ್ವೆಗೆ ಹೋಗ್ತಾರೆ ಅಂತ ಸೀರಿಯಲ್ ಅಲ್ಲ ಅದು ತರ. ಐ ಮೀನ್ ಇದು ಲೈಫೇ ಹಾಗಲ್ವಾ, ನಾವ್ ಯಾರನ್ನೋ ಇಷ್ಟಪಡ್ತೀವಿ, ಅವ್ರು ಇನ್ಯಾರನ್ನೋ ಇಷ್ಟಪಡ್ತಾರೆ, ನಮ್ಮನ್ ಯಾರೋ ಇಷ್ಟಪಡ್ತಾರೆ, ನಾವ್ ಅವ್ರನ್ನ ಇಷ್ಟಪಡಲ್ಲ. ಸೊ ಇಟ್ಸ್ ಲೈಕ್ ದಟ್. ನಾವ್ ಇಷ್ಟಪಡೋರು ನಮ್ಮನ್ನ ಇಷ್ಟಪಡಲ್ಲ, ನಮ್ಮನ್ನ ಇಷ್ಟಪಡೋರ್ಗೆ ನಾವ್ ಇಷ್ಟ ಆಗಲ್ಲ. ಸೊ ಇದು ಅನುಭವದ ಮಾತು. ಹಾಗಾದ್ರೆ ಎಷ್ಟು ಬ್ರೇಕಪ್ ಆಗಿದೆ? ಬ್ರೇಕಪ್ ಎಲ್ಲ ಅನುಭವದ ಮಾತು ಅಲ್ವಾ? ಅನುಭವ ಇವಾಗ ಅನುಭವ ಹೇಗ್ ಬೇಕಾದ್ರೆ ನೋಡ್ಬಿಟ್ಟು ನೀವು ತಿಳ್ಕೊಂತೀವಿ, ಕೇಳ್ಬಿಟ್ಟು ತಿಳ್ಕೊಂತೀವಿ. ಸೊ ಹಾಗಾಗಿ ನಾವೇ ಪ್ರೀತಿ ಬಿದ್ದು ಮುಳುಗಿ ಅದ್ರಿಂದ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೋ ಬಿದ್ದು ಒದ್ದಾಡ್ತಿರ್ತಾರೆ, ಅಯ್ಯೋ ಪಾಪ ಬಿದ್ದು ಒದ್ದಾಡ್ತಿದಾರಲ್ಲ ಅಂತ. ಚೆನ್ನಾಗಿರೋ ಹುಡುಗಿಗೆ ರವಿಲ್ಲ ಅಂದ್ರೆ ನಾವು ನಂಬೇಕಾ? ನಂಬಿಲ್ಲ. ಲೈಫಲ್ಲಿ ಪ್ರೀತಿ ಆಗೇ ಇಲ್ಲ ಯಾರಿಗೂ ಅನ್ನೋದು ಇಟ್ಸ್ ಪಕ್ಕ. ಅಂದ್ರೆ ಹೇಳ್ತಿದಾರೆ ಅಂದ್ರೆ ಸುಳ್ಳು ಅಂತ. ಎಲ್ರಿಗೂ ಎಲ್ಲೋ ಒಂದು ಪಾಯಿಂಟಲ್ಲಿ ಅವ್ರ ಲೈಫಲ್ಲಿ ಯಾರ ಮೇಲೋ ಇಷ್ಟ ಆಗಿರುತ್ತೆ. ಸೊ ಹಾಗಾಗಿ ಇಷ್ಟ ಆಗಿರ್ಬೋದು, ಅದು ವರ್ಕೌಟ್ ಆಗಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಎಷ್ಟೊಂದು ಐ ಮೀನ್ ನಾವು ಸಕ್ಸಸ್ಫುಲ್ ಲವ್ ಸ್ಟೋರೀಸ್ಗಿಂತ ಫೇಲ್ಯೂರ್ ಆಗಿರೋ ಲವ್ ಸ್ಟೋರೀಸ್ ಕೇಳೋದೇ ಜಾಸ್ತಿ. ಸೊ ಹಾಗಾಗಿ ಪಾಸ್ಟಲ್ಲೆಲ್ಲ ಇರ್ಬೇಕು, ಅವಾಗ ವಯಸ್ಸಾದಾಗ ತಿರುಗಿ ನೋಡಿದಾಗ ಓ ಇದೊಂದು ಇತ್ತಲ್ವಾ ಅಂತ ನೆನ್ಸ್ಕೊಳ್ಳಿ. ಒಂದಿದ್ರೆ ಓಕೆ, ಜಾಸ್ತಿ ಇರಬಾರ್ದು.
ಆಮೇಲೆ ಅದಾ ಇದಾ ಇದಾ ಕನ್ಫ್ಯೂಸ್ ಆಗ್ಬಾರ್ದು. ಯಾರೋ ನಮ್ಮ ಎಕ್ಸ್ ವಯಸ್ಸಾದ್ಮೇಲೆ ನಮ್ಮ ಮುಂದೆ ಸಿಕ್ಕಿದಾಗ ಹೆಸರು ನೆನ್ಪಿರ್ಬೇಕು, ಅದ್ ಹೆಸರು ಕನ್ಫ್ಯೂಸ್ ಆಗ್ಬಿಡ್ಬಾರ್ದು. ಓ ನೀನು ಸುರೇಶ ಅಲ್ಲ ರಮೇಶ, ಅದು ಕಷ್ಟ. ಅದು ಕಷ್ಟ. ಓಕೆ, ಇವಾಗ ನೀವು ಬ್ಯಾಂಗ್ಳೂರ್ ಅವ್ರಂತಾನೆ ಆಬ್ವಿಯಸ್ಲಿ ಎಲ್ಲರೂ ತಿಳ್ಕೊಂಡಿದ್ದಾರೆ, ಯಾಕಂದ್ರೆ ಒಂದು ಪಾಯಿಂಟ್ ಆಫ್ ವ್ಯೂ ಟೋನ್ ಅಲ್ಲೂ ಗೊತ್ತಾಗಲ್ಲ ನೀವು ಎಲ್ಲಿಯವರು ಅಂತ. ಸೊ ಅಲ್ಲಿಂದ ಇಲ್ಲಿಗೆ ಹೇಗೆ ಚೇಂಜ್ ಓವರ್? ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ನನ್ನ ತಂದೆ ತಾಯಿ ಮೂಲ ಉಡುಪಿ, ಸಾಲಿಗ್ರಾಮ, ಕುಂದಾಪುರ. ಸೊ ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಈ ಥರ ಡಿಸ್ಪರ್ಸ್ ಆಗಿದ್ದೀವಿ. ನನ್ನ ಅಜ್ಜಿ ಇದ್ದಿದ್ದು ಒಡ್ಡಮೇಶ್ವರ, ಪೆರಡೂರ್ ಹತ್ರ, ಸೊ ಹೆಬ್ರಿ ಹತ್ರ ಬರುತ್ತೆ ಅದು. ಸೊ ನಾನು ಹಾಲಿಡೇಸ್ಗೆಲ್ಲ ಅಲ್ಲಿ ಹೋಗ್ಬಿಟ್ಟು ಬರ್ತಾ ಇದ್ದೆ. ಆ್ಯಂಡ್ ನನ್ನ ಪೇರೆಂಟ್ಸು ಅಷ್ಟೇ, ಅವರು ತುಳುನೇ ಮಾತಾಡೋದು. ನಾನು ನನ್ನ ದೊಡ್ಡಮ್ಮನ ಮನೆಯಲ್ಲಿ ಮೋಸ್ಟ್ ಆಫ್ ಮೈ ಚೈಲ್ಡ್ಹುಡ್ 16 years ನಾನು ದೊಡ್ಡಮ್ಮನ ಮನೇಲೇ ಬೆಳೆದಿದ್ದು. ಸೊ ಹಾಗಾಗಿ ನಮ್ಮ ದೊಡ್ಡಮ್ಮ ತೀರ್ಥಹಳ್ಳಿ ಅವರು. ಸೊ ಹಾಗಾಗಿ ನನಗೆ ಕನ್ನಡನೇ ಜಾಸ್ತಿ ರೂಢಿ ಆಗಿದ್ದು, ತುಳು ಸ್ವಲ್ಪ ಕಡಿಮೆ. ಬಟ್ ಆಮೇಲೆ ಅಪ್ಪ ಅಮ್ಮನ ಜೊತೆ ಬಂದ ಮೇಲೆ ಸ್ವಲ್ಪ ತುಳು ಫ್ಲೂಯೆಂಟ್ ಆಗಿ ಮಾತಾಡ್ತೀರಾ ಅಂತ ಕೇಳ್ಪಟ್ಟೆ. ಒಂತೆ ಬರ್ಪುಂಡು ಅರ್ಥ ಆಪುಂಡು. ನೆರಂಡ ನೆರಂಡ ಅಂದ್ರೆ ನೋಡಿ ಈ ತರ ಎಲ್ಲ ಬೈಬೋದು ಧಾರಾಳವಾಗಿ ನಾವು. ಅಲ್ಲ, ನಾನು ನೋಡಿದ್ರೆ ಬೈಬೇಕನ್ಸುತ್ತಾ? ಸೊ ಹಾಗಾಗಿ ಅರ್ಥ ಆಗುತ್ತೆ, ಬಟ್ ಫ್ಲೂಯೆನ್ಸಿ ಸ್ವಲ್ಪ ಕಮ್ಮಿ ಇದೆ. ಮನೇಲೆಲ್ಲ ಮಾತಾಡ್ತಾರೆ. ಸೊ ಆ ಕಡೆ ತುಳು ಇಂಡಸ್ಟ್ರಿಗೆ ಟ್ರೈ ಮಾಡ್ಬೇಕು ಅಂತ ಅನ್ಸಿಲ್ವಾ? ಆಫರ್ಸ್ ಬಂದಿಲ್ವಾ? ಒಂದ್ಸತಿ ಯಾವುದೋ ಒಂದು ಮೂವಿ ಕೇಳಿದ್ರು, ಬಟ್ ಅವ್ರು ತುಳು ಬೇಕು ಅಂತ ಅಂದ್ರು. ತುಳು ಚೆನ್ನಾಗಿ ಮಾತಾಡಕ್ ಬರಬೇಕು, ನಂಗೆ ಬರಲ್ವಲ್ಲ, ಅಂದ್ರೆ ಅಷ್ಟು ಫ್ಲೂಯೆನ್ಸಿ ಇಲ್ಲ ನನಗೆ. ಸೊ ಹಾಗಾಗಿ ಇಲ್ಲ ಅಂದಿದ್ದೆ. ಸೊ ಹಾಗಾಗಿ ಒಂದೇ ಆಪರ್ಚುನಿಟಿ ತುಳು ಇಂಡಸ್ಟ್ರಿಯಿಂದ ನಂಗೆ ಇಲ್ಲಿವರೆಗೂ ಬಂದಿರೋದು. ಓಕೆ, ಸೊ ಅಲ್ಲಿಂದ ಇಲ್ಲೇ ಹುಟ್ಟಿ ಬೆಳೆದಿದ್ದು ಅಂತ ಹೇಳಿದ್ರೆ ಎಜುಕೇಶನ್ ಎಲ್ಲ? ಸೊ ನನ್ನ ಎಜುಕೇಷನು ಅಷ್ಟೇ ಎಲ್ಲ ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ಸ್ಕೂಲಿಂಗು ನಾನು ವಿಜಯ ಹೈಸ್ಕೂಲಲ್ಲಿ ಓದಿರೋದು. ವಿಜಯ ಹೈಸ್ಕೂಲ್ ಅದಾದಮೇಲೆ ಜೈನ್ ಕಾಲೇಜಲ್ಲಿ PU ಮಾಡಿದೆ. ಅದಾದಮೇಲೆ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ BBA ಮಾಡಿದೆ. ಆ್ಯಂಡ್ MBAನೂ ಅಲ್ಲೇ ಮಾಡಿದೆ. ಸೊ BBA ಆ್ಯಂಡ್ MBA ಅಲ್ಲಿ ಮುಗಿಸ್ದೆ. ಅದಾದಮೇಲೆ ಐ ವರ್ಕ್ ಫಾರ್ ಅ ವೈಲ್. ಒಂದು ವರ್ಷ ನಾನು ಒಂದು ಕಂಪ್ನಿಗೆ ವರ್ಕ್ ಮಾಡಿದೆ ಆ್ಯಸ್ ಎನ್ ಅಸೋಸಿಯೇಟ್ ಆಪ್ರೇಷನ್ ಮ್ಯಾನೇಜರ್ ಆಗಿ. ಯಾಕೋ ನನಗೆ ಆ 9 to 5 ಜಾಬ್ ಇಷ್ಟ ಆಗಲಿಲ್ಲ. ಇಂಟ್ರೆಸ್ಟ್ ಬೇರೆ ಫೀಲ್ಡಲ್ಲಿ ಇತ್ತು. ಆ್ಯಂಡ್ ಯಾಕೆಂದರೆ ಬೈ ದಟ್ ಟೈಮ್ ನಾನು ಅಂದರೆ ದುಡ್ಡನ್ನ ನೋಡಿದ್ದೆ ಜೀವನದಲ್ಲಿ. ಸೊ ಆ್ಯಂಡ್ ನಾನು ತುಂಬ ಚೆನ್ನಾಗಿ ದುಡಿತಿದ್ದೆ ಈ ಫೀಲ್ಡಲ್ಲೇ. ಆ್ಯಕ್ಚುಲಿ ಎಜುಕೇಷನು ನೀವೇ ಕಂಪ್ಲೀಟ್ ಮಾಡ್ಕೊಂಡ್ರಿ? ಎಜುಕೇಷನು ಅಷ್ಟೇ. ಗೊತ್ತಾ? ಸೊ ಏನಾಯ್ತು, ನನ್ನ PU ಮುಗಿದ ತಕ್ಷಣ ನನಗೆ ಅಂದರೆ ಪಾಪ ನಮ್ಮ ಅಪ್ಪ ಅಮ್ಮ ಸಪೋರ್ಟ್, ನಾನೊಬ್ಬಳೇ ಮಗಳು. ಆ್ಯಂಡ್ ಆ ಥರ ಯಾವತ್ತೂ ಸಪೋರ್ಟ್ ಮಾಡಲ್ಲ ಅಂತೆಲ್ಲ ಏನೂ ಹೇಳಿಲ್ಲ. ನನಗೆ ಅವಾಗಿಂದನೂ ಸ್ವಾಭಿಮಾನ ತುಂಬ ಜಾಸ್ತಿ. ನನ್ನ ದುಡ್ಡಲ್ಲಿ ನಾನು ಬದುಕಬೇಕು. ನಾನು ವೆಯ್ಟ್ ಮಾಡ್ತಿದ್ದೆ ನನಗೆ 18 ವರ್ಷ ತುಂಬಲಿ ಅಂತ. ಯಾಕೆಂದರೆ ಯಾವುದೇ ಕೆಲಸಕ್ಕೆ ಅಪ್ಲೈ ಮಾಡಬೇಕು, ನೀವೊಂದು ರೆಸ್ಟೋರೆಂಟ್ಗಾದರೂ ಹೋಗಲಿ ಅಥವಾ ಎಲ್ಲಾದರೂ ಹೋಗಲಿ, ನೀವೆಲ್ಲೋ ಒಂದು ಕಡೆ ಜಾಬ್ ಮಾಡಬೇಕು ಅಂದರೆ 18 ಆಗಿರಲೇಬೇಕಾಗಿತ್ತು ನಿಮಗೆ. ಸೊ ನಂದು 18th ಮುಗೀತು, 18th ಬರ್ಡೇ ಆಯಿತು. ನಾನು ಸೀದಾ ಡಾಮಿನೋಸ್ಗೆ ಹೋಗ್ಬಿಟ್ಟು ಜಾಬ್ಗೆ ಅಪ್ಲೈ ಮಾಡಿದೆ. ಯಾಕೆ ಡಾಮಿನೋಸ್? ಸೊ ನನಗೆ ಫುಡ್ಡಿನಾ? ಇಲ್ಲ ಫುಡ್ಡಿ ಅಂತ ಅಲ್ಲ. ಸೊ ದಟ್ ವಾಸ್ ದ ಈಸಿ ಜಾಬ್ ಅವಾಗ. ಓಕೆ, ಇವಾಗ ಜಸ್ಟ್ PU ಮುಗಿಸಿದೀವಿ. PU ಓದ್ದವ್ರಿಗೇನು ನಮ್ಗೆ IT BTಲೆಲ್ಲ ಜಾಬ್ ಸಿಗಲ್ಲ. ಸೊ ಎಲ್ಲಿ ಇಮಿಡಿಯೇಟ್ ಆಗಿ ಒಂದು ಪಟ್ಟಂತ ಇವಾಗ ಜಾಬ್ ಬೇಕು ಅಂದಾಗ ಓಕೆ ಮೆಕ್ಡೊನಾಲ್ಡ್ಸ್ ಜಾಬ್ ಸೇರ್ಕೊಳ್ಳೋಣ ಆಸ್ ಅ ಫ್ರೆಶರ್ ಆಗಿ. ಸೊ ಅದ್ರ ಮಾಡ್ಕೊಂಡು ಅದ್ರಲ್ಲಿ ಏನು ದುಡ್ಡು ಬರುತ್ತೆ ಅದನ್ನ ನನ್ನ ಎಜುಕೇಷನಿಗೆ ಸಪೋರ್ಟ್ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಮೈಂಡ್ ಸೆಟ್ಟಲ್ಲಿ ಇತ್ತು. ಸೊ ಅಲ್ಲಿ ವರ್ಕ್ ಮಾಡಿದೆ. ಅಲ್ಲೂ ಒಂದು 8 months ಏನೋ ವರ್ಕ್ ಮಾಡಿದ್ದೀನಿ ಮೆಕ್ಡೊನಾಲ್ಡ್ಸ್ ಅಲ್ಲಿ ವರ್ಕ್ ಮಾಡಿಬಿಟ್ಟು. ಸೊ ಅಲ್ಲಿ ಬಂದಿದ್ದ ದುಡ್ಡನ್ನ ತಗೊಂಡು ಹೋಗಿ ನನ್ನ ಡಿಗ್ರಿಗೆ ಇನ್ವೆಸ್ಟ್ ಮಾಡಿ. ಸೊ ಹಾಗೆ ಎಜುಕೇಶನ್ ಕಂಪ್ಲೀಟ್ ಮಾಡಿ. ಸೊ ನಮ್ಗೆಲ್ಲೋ ಒಂದ್ ಕಡೆ ಸೀರಿಯಲ್ ಅಲ್ಲಿ ನಿಮ್ಮನ್ನ ನೋಡಿದಾಗ ನಮ್ ಪೇರೆಂಟ್ಸ್ ನಾವು ಎಲ್ಲ ಫ್ಲಾಶ್ ಬ್ಯಾಕಿಗೆ ಹೋದಂಗಿದೆ, ಈ ಹುಡುಗಿನೆಲ್ಲೋ ನೋಡಿದೀವಲ್ಲ. ಸೊ ರಿಯಾಲಿಟಿ ಶೋ ಅಲ್ಲಿ ನೋಡಿರಲಿ ನಾವು. ಹೌದು. ಸೊ ಆ ಶೋ ಅಲ್ಲಿ ನಿಮ್ಗೆ ಹೇಗೆ ಆಪರ್ಚುನಿಟಿ ಸಿಕ್ತು? ನೀವಾಗೆ ಹುಡುಕಿದ್ದ? ನಾನು ತುಂಬ ಇಂಟರ್ವ್ಯೂಸಲ್ಲೂ ಹೇಳಿದ್ದೀನಿ, ಈ ಒಂದು ಫೀಲ್ಡಿಗಾಗಲಿ ಅಥವಾ ಈ ಒಂದು ಇವತ್ತೇನು ನನಗೆ ಈ ಫೇಮ್ ನೇಮ್ ಬಂದಿದೆ ಇದೆಲ್ಲ ನಾನು ಯಾವುದು ಹುಡ್ಕೊಂಡು ನನ್ನ ಜೀವನದಲ್ಲಿ ಬಂದಿದ್ದಲ್ಲ, ಆಕಸ್ಮಿಕವಾಗಿ ಬಂದಿದ್ದು. ಯಾಕೆಂದರೆ ನಂದು PU ಮಾಡ್ಬೇಕಾದ್ರೇನೆ ನಾನು ಭರತನಾಟ್ಯಂ ಡ್ಯಾನ್ಸರು. ಸೊ ಹಾಗಾಗಿ ನನಗೆ ಸ್ಟೇಜ್ ಶೋ ಆಗಿರಲಿ ಅಥವಾ ಕಾಲೇಜಲ್ಲಿ ಕಲ್ಚರಲ್ಸ್ ಆಗಿರಲಿ ಇದರಲ್ಲೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದೆ. ಸೊ ಸಮ್ಮರ್ ಹಾಲಿಡೇಸಲ್ಲಿ ಮನೇಲೇ ಕೂತ್ಕೊತಿದ್ದೆ, ತುಂಬ ಲೇಟಾಗಿ ಹೇಳ್ತಾ ಇದ್ದೆ. ಅಪ್ಪ ಹೇಳಿದ್ರು, ಯಾಕೆ ಈ ಥರ ಇದೆಯಾ, ಎಲ್ಲರೂ ಹೋಗ್ಬಿಟ್ಟೆ ಅದರ ಕ್ಲಾಸಸ್ ಜಾಯಿನ್ ಆಗು, ನಿನಗೂ ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ ಮನೇಲೇ ಇರೋ ಬದಲು ಅಂತ. ಸೊ ದಟ್ಸ್ ವೆನ್ ಐ ಥಾಟ್ ಓಕೆ ನಮ್ಮನೆ ಹತ್ರ ಬಣ್ಣ ಅಂತ ಒಂದು ಆ್ಯಕ್ಟಿಂಗ್ ಸ್ಕೂಲ್ ಇತ್ತು, ಹೋಗೋಣ ಸುಮ್ಮನೆ ಜಾಯಿನ್ ಆಗೋಣ, ಈಗ ಸಮ್ಮರ್ ವೆಕೇಶನ್ ಇದೆಯಲ್ಲ ಸೊ ಒಂದು ಟ್ರೈ ಕೊಡೋಣ. ಆ್ಯಂಡ್ ಅಲ್ಲಿ ಶಿಬಿರಗಳಿತ್ತು, ಸೊ ಹಾಗಾಗಿ ಹೋಗೋಣ ಅಂತ ಸೇರ್ಕೊಂಡಿದ್ದು. ಸೊ ಅಲ್ಲಿ ಜಾಯಿನ್ ಆದಾಗ ಐ ಡೋಂಟ್ ನೋ ವೈ ಅದು ನನ್ನ ಡೆಸ್ಟಿನಿಲಿ ಇತ್ತೋ ಏನೋ ನನಗೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು ಆ್ಯಕ್ಟಿಂಗ್ ಮಾಡೋಕ್ಕೆ, ನವರಸಗಳನ್ನ ಅಭಿನಯಿಸೋಕ್ಕೆ. ಅಥವಾ ಇವಾಗ ಒಂದು
ಪಾತ್ರ ಕೊಟ್ಟಾಗ ಪರಕಾಯ ಪ್ರವೇಶ ಮಾಡೋಕ್ಕೆ ನಾನು ನನ್ನ ಮೊದಲನೇ ನಾಟಕದಲ್ಲೇನೆ ರಂಗಶಂಕರದಲ್ಲಿ ಮಾಡಿದ್ವಿ ಅನ್ಸುತ್ತೆ. ನಾನು ಒಂದು 55 ವರ್ಷದ ಮುದುಕಿಯಾಗಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ ನಾನು ನನ್ನ ಮೊದಲನೇ ನಾಟಕದಲ್ಲಿ. ಐ ವಾಸ್ ಜಸ್ಟ್ 17 ಅವಾಗ. ಸೊ ಒಂದು 17 ವರ್ಷದ ಹುಡುಗಿ 55 ವರ್ಷ ಪಾತ್ರ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಸೊ ನನಗದು ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಕ್ಟಿಂಗ್ ಮಾಡೋದು, ಬಣ್ಣ ಹಚ್ಕೊಳ್ಳೋದು, ಸ್ಟೇಜ್ ಮೇಲೆ ಹೋಗೋದು. ಸೀರಿಯಲ್ಗೆ ಬರಬೇಕು, ಫಿಲಮಿಗೆ ಬರ್ಬೇಕು ಅನ್ನೋದೇನೂ ಇರಲಿಲ್ಲ. ಇದು ಚೆನ್ನಾಗಿದೆ ಅಲ್ವಾ ಈ ಥರ ನಾಟಕ ಮಾಡೋದು. ಆ್ಯಂಡ್ ನಾವೆಲ್ಲ ಕೂತ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ ಅಂದರೆ ನಮ್ಮ ನಾಟಕದಲ್ಲಿ ಯಾರ್ಯಾರು ಇರ್ತಿದ್ರು ನಾವೆಲ್ಲರೂ ಕೂತ್ಕೊಂಡು ನಾಟಕ ಪ್ರಾಕ್ಟೀಸ್ ಮಾಡೋದಾಗಿರಲಿ, ಇದೆಲ್ಲ ಐ ಸ್ಟಾರ್ಟೆಡ್ ಲವಿಂಗ್ ದ ಪ್ರೊಸೆಸ್. ಸೊ ಹಾಗಾಗಿ ಇದೇ ಥರ ಇರ್ಬೇಕಾದ್ರೆ ನನ್ನ ಫ್ರೆಂಡ್ ಯಾರೋ ಒಬ್ಳು ನಮ್ಮ ಬಣ್ಣದಲ್ಲೇ ಇದ್ದಂಥ ಹುಡುಗಿ ಈ ಥರ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಅಂತ ಒಂದು ಬಂದಿದೆ ಅಭಿಜ್ಞ, ಹೋಗಿ ಟ್ರೈ ಮಾಡೋಣ ಇಬ್ರು ಅಂತ. ಸರಿ ಆಯಿತು ಹೋಗೋಣ, ನಾನು ಬರಲ್ಲ, ನೀನು ಇವಾಗ ನೀವು ಅಷ್ಟೇ ಯಾವ್ದಾರು ಒಂದು ಶಾಪಿಂಗ್ ಹೋಗ್ಬೇಕಂದ್ರೆ ನಿಮ್ ಜೊತೆ ಯಾರೋ ಒಬ್ಳು ಹುಡುಗಿ ಇರ್ಬೇಕು, ಈ ತರ ಇರುತ್ತಲ್ವಾ ಹುಡುಗಿರ್ಗೆ. ಸೊ ಹಾಗಾಗಳನ್ನ ಕರ್ಕೊಂಡು ಹೋದ್ಲು ಅಷ್ಟೇ, ನನ್ನ ಜೊತೆ ಬಾ, ನಾನು ಟ್ರೈ ಮಾಡಲ್ಲ. ಸೊ ಅವಳು ಫೋಟೋ ತಗೊಂಡ್ಲು, ಅದನ್ನ ಅಂಟಿಸಿ ಅಪ್ಲಿಕೇಶನ್ ಎಲ್ಲ ಕೊಟ್ಟು ಆ್ಯಂಡ್ ಒಳಗಡೆ ಹೋದ್ವಿ. ಅವ್ರಿದ್ದವ್ರು ಏನು ಹೇಳಿದ್ರು, ಮೇಡಮ್ ಹೇಗೂ ಬಂದಿದ್ದೀರಾ, ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕಿ. ಅವ್ರಿಗೇನಿರುತ್ತೆ ಎಷ್ಟು ಅಪ್ಲಿಕೇಶನ್ ಬಂತು ನಮಗೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ತಗೊಳ್ಳೋರ್ಗು. ಲೈಕ್ ಸರಿ ಬಿಡು ಆಯ್ತು ಒಂದು ಅವಳ ಜೊತೆನೆ ನಾನು ಒಂದು ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಓಕೆ ನೋಡೋಣ ಅಂತ. ಬಟ್ ಅವತ್ತು ಅಲ್ಲಿ ಮಹಾರಾಣೀಸ್ ಕಾಲೇಜಲ್ಲಿ ಇತ್ತು, ಸಿಕ್ಕಾಪಟ್ಟೆ ಗಲಾಟೆ ಎಲ್ಲ ಆಗೋಯ್ತು. ಈ ಏನೋ ಅವ್ರು ಅಪ್ರೋಪ್ರಿಯೇಟಾಗಿ ಕ್ವಶನ್ಸ್ ಕೇಳಿದ್ರು ಅಂತ ಕಲ್ ತೊಗೊಂಡು ಎಸ್ದು ಹುಡುಗರೆಲ್ಲ ಬಂದು, ಆ ಹುಡುಗಿರು ಯಾರು ಬಂದಿದ್ರು ಅವ್ರ ಬಾಯ್ ಫ್ರೆಂಡ್ಸ್ ಎಲ್ಲ ಬಂದು ಗಲಾಟೆ ಮಾಡಿಬಿಟ್ಟಿದ್ರು. ಸೊ ನಂಗೆ ಇದನ್ನೆಲ್ಲ ನೋಡ್ಬಿಟ್ಟು ಭಯ ಆಗೋಯ್ತು, ಹೊರಟ್ಬಿಡೋಣ ಅಂತ ನಾವು ಓಡ್ ಹೋಗ್ತಿದ್ವಿ. ಅಂದರೆ ಫಸ್ಟ್ ಇಲ್ಲಿಂದ ವಿಲ್ ರನ್ ಅವೇ ಫ್ರಮ್ ಇಯರ್ ಅಂತ ಓಡ್ ಹೋಗ್ಬೇಕಾದ್ರೆ ಅಲ್ಲಿ ಚಾನೆಲ್ ಅವ್ರು ಯಾರೋ ಇದ್ರು, ಮೇಡಮ್ ಅಪ್ಲಿಕೇಶನ್ ಕೊಡಿ. ಇಲ್ಲ ಅವತ್ತವ್ರಲ್ಲಿ ತಗೊಂಡಿಲ್ಲ ಅಂತಿದ್ರೆ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಆಗ್ತಾನೆ ಇರ್ಲಿಲ್ಲ, ನಿಮ್ಮನ್ನ ನೋಡ್ತಾನೆ ಇರ್ಲಿಲ್ಲ. ಮೇ ಬಿ ನನ್ನ ಡೆಸ್ಟಿನಿ ಬೇರೆ ಏನೋ ಇತ್ತೇನೋ. ಅವ್ರು ಬಂದಲ್ಲಿ ನಿಂತ್ಕೊಂಡು ಮೇಡಮ್ ಕೊಡಿ ಅಂತ ಅರ್ಜೆಂಟಲ್ಲಿ ತಗೊಂಡಾಗ ನಾನು ಕೊಟ್ಬಿಟ್ಟೆ. ಕೇಳ್ತಿದ್ರಲ್ಲ ಇನ್ನೇನು ತಗೋ ಅಂತ. ಆ್ಯಂಡ್ ಐ ಹ್ಯಾಡ್ ಝೀರೋ ಹೋಪ್ಸ್ ಅವ್ರು ನಮಗೆ ಕಾಲ್ ಮಾಡ್ತಾರೆ, ನಮ್ಮನ್ನು ವಾಪಸ್ ಕರೀತಾರೆ ಅಂತ. ಬಟ್ ಆ ಅಪ್ಲಿಕೇಶನ್ಗಳಲ್ಲಿ ಒಂದು 1500 ಅಪ್ಲಿಕೇಶನ್ಗಳಲ್ಲಿ ಅವರೊಂದು 800 ಅಪ್ಲಿಕೇಶನ್ನ ಫಿಲ್ಟರ್ ಮಾಡಿ ತಗೊಂಡ್ರು. ಅದ್ರಲ್ಲಿ ಮೈ ಅಪ್ಲಿಕೇಶನ್ ವಾಸ್ ಆಲ್ಸೋ ಒನ್ ಆಫ್ ಇಟ್. ಅವಳ್ದು ಹೋಯ್ತು ನನ್ನ ಫ್ರೆಂಡ್ದು. ಹಾಗೆ ಫಸ್ಟ್ ರೌಂಡ್ಗೆ ಹೋದ್ವಿ, ಸೆಕೆಂಡ್ ರೌಂಡ್ ಆಯಿತು. ಸೆಕೆಂಡ್ ರೌಂಡಲ್ಲಿ ಪಾಪ ಅವಳು ಸೆಲೆಕ್ಟ್ ಆಗಲಿಲ್ಲ, ಶಿ ವೆಂಟ್ ಅವೇ. ಅವಳು ಹೇಳಿದ್ಲು, ನೋಡು ನೀನು ಸೆಕೆಂಡ್ ರೌಂಡು ಸೆಲೆಕ್ಟ್ ಆಗಿದೆ, ಇನ್ನು 2 ರೌಂಡ್ ಇರೋದು, ಟ್ರೈ ಮಾಡು, ಇಷ್ಟು ದೂರ ಬಂದ್ಮೇಲೆ ವೈ ಡು ಯು ಹ್ಯಾವ್ ಟು ಗಿವ್ ಅಪ್. ಸೊ ಥರ್ಡ್ ರೌಂಡು ಆಯಿತು, ಫಿಸಿಕಲ್ ಟೆಸ್ಟ್ ಅಂತ ಏನೋ ಇತ್ತು. ನಾನು ಇದೆಲ್ಲ ಮಾಡ್ಬೇಕಾ, ನನ್ನ ಕೈಲಿ ಇವೆಲ್ಲ ಆಗಲ್ಲ. ಬಿಕಾಸ್ ನನಗೇನು ಅಂದರೆ ನಾನು ತುಂಬ ಸೂಕ್ಷ್ಮ ಜೀವಿ, ನನಗೆ ಏಟಾಗೋದು ಹಂಗೆಲ್ಲ ಮೈ ಮೇಲೆ ತುಂಬ ಸಣ್ಣ ಇದ್ದೆ ನಾನು. ಆ್ಯಂಡ್ ಏನು ಗೊತ್ತಾ, ಯಾರು ಹಿಂಗೆ ತಳ್ಳೂರು ನಾನು ಹೋಗಿ ಬಿದ್ದೋಗ್ಬಿಡ್ತಿದ್ದೆ. ಸೊ ಅಷ್ಟು ವೀಕ್ ಆಗಿದೆ ನಾನು, ನಂಗೆ ಇದೆಲ್ಲ ಮಾಡೋಕ್ಕಾಗಲ್ಲ, ಹೋಗ್ಲಿ ಬಿಡು ಸುಮ್ಮನೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೆ. ಆ್ಯಂಡ್ ಫೋರ್ತ್ ರೌಂಡು ಅಷ್ಟೇ. ದ ಓನ್ಲಿ ರೀಸನ್ ಯಾಕೆ ನಾನು ಸೆಲೆಕ್ಟ್ ಆಗಿದ್ದು ಶೋಗೆ ಅಂದರೆ, ನನ್ನ ಶೋ ಆದಮೇಲೆ ನನಗೆ ಗೊತ್ತಾಗಿದ್ದು, ಬೈ ದೆನ್ ನಮಗೆ ಇದೊಂದು ನಾರ್ಮ್ ಬಂದ್ಬಿಟ್ಟಿರುತ್ತೆ ಗೊತ್ತಾ. ಇವಾಗ ಬಿಗ್ ಬಾಸ್ಗೆ ಹೋದ್ರು ಯಾರು ಬೇಕೋ ಅವ್ರನ್ನ ಕರ್ಕೊಂತಾರೆ. ಈ ಆಡಿಷನ್ ಎಲ್ಲ ಸುಮ್ಮನೆ ಸುಳ್ಳು, ಅಥವಾ ಯಾವುದೇ ಶೋ ಆಗಿರಲಿ, DKD ಆಗಿರಲಿ, ಮುಂಚೆನೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನನ್ನ ತಲೆಯಲ್ಲೂ ಅದೇ ಇತ್ತು, ಇವ್ರುಗಳೆಲ್ಲ ಮುಂಚೆನೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಬೇಕು ಅಂತ ನಮ್ಗಳನ್ನ ಕರ್ಸ್ಕೊಳ್ಳೋದು, ಇವರೆಲ್ಲ ಇನ್ಫ್ಲೂಯೆನ್ಸು, ಪೊಲಿಟಿಷಿಯನ್ಸ್ ಮಕ್ಳನ್ನ ಕರ್ಕೊಂತಾರೆ, ಹೀರೋಯಿನ್ಸ್ಗಳನ್ನ ಕರ್ಕೊಂತಾರೆ, ನಮ್ಮನ್ನೆಲ್ಲ ಯಾರು ಕರ್ಕೊಂತಾರೆ. ಸೊ ಇಂಟರ್ವ್ಯೂಲ್ಲಿ ನಾನು ಅದನ್ನೇ ಡೈರೆಕ್ಟಾಗಿ ಕೇಳ್ಬಿಟ್ಟೆ ನಮ್ಮ ಚಾನಲ್ ಅವ್ರಿಗೆ, ನಿಮಗೆ ನಮ್ಮಂಥವ್ರನ್ನ ತಗೊಳಕ್ಕಾಗಲ್ಲ ಅಂದರೆ ಏನಕ್ಕೆ ಇಂಟರ್ವ್ಯೂ ಮಾಡ್ತೀರಾ, ನಿಮಗೆ ನಾಚಿಕೆ ಮರಿದಿಲ್ವಾ ಅಂತನೋ ಕೇಳ್ಬಿಟ್ಟಿದ್ದಾರೆ ಅವರು. ಅದು ಒಂದರಿಂದ ಅವ್ರ ಸೆಲೆಕ್ಟ್ ಮಾಡಿ ಇವಳು ಯಾರು ಇಲ್ಲೇ ಇಷ್ಟು ಮಾತಾಡ್ತಾ ಇದ್ದಾಳಲ್ಲ, ಹೊರಗಡೆ ಎಲ್ಲ ಹಬ್ಬಿಸ್ಬಿಡ್ತಾಳೆ, ಇವಳು ಯಾರು ಇಲ್ಲೇ ಇಷ್ಟು ಮಾತಾಡ್ತಿದ್ದಾಳಲ್ಲ, ಸರಿ ಶಿ ಇಸ್ ದ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಫಾರ್ ಅಸ್ ಅಂತ. ಅವತ್ತಲ್ಲ ನಾ ಕ್ವಶನ್ ಕೇಳಿಲ್ಲ ಅಂದಿದ್ರು ನಾನು ಮೇ ಬಿ ಪ್ಯಾಟೆ ಹುಡುಗಿರಿಗೆ ಬರ್ತಿರ್ಲಿಲ್ವೇನೋ. ಒನ್ಸ್ ಯು ಗೆಟ್ ಟು ನೋ ದಟ್ ಇಲ್ಲ ಆ ವ್ಯಕ್ತಿ ನಾವು ಅವ್ರ ಲೈಫಲ್ಲಿ ಇದ್ರೂ ಇಲ್ಲದೆ ಇದ್ರು ಅವ್ರಿಗೆ ಏನೂ ಮ್ಯಾಟ್ರ್ ಆಗಲ್ಲ ಅಂದಾಗ ನಾವಲ್ಲಿ ಇರೋಕ್ಕೆ ಹೋಗ್ಬಾರ್ದು. ಇನ್ಯಾರ್ದೋ ಜೀವನದಲ್ಲಿ ನಾವು ಬೆಳಕಾಗಿರ್ತೀವಿ. ಸೊ ಆಲ್ರೆಡಿ ಬೆಳಕಿರೋ ಜೀವನಕ್ಕೆ ಹೋಗ್ಬಿಟ್ಟು ಇನ್ನೇನು ಬೆಳಕು ಕೊಡ್ತೀರಾ ನೀವು? ಎಕ್ಸಾಕ್ಟ್ಲಿ, ಕರೆಕ್ಟಾಗಿ ಹೇಳಿದ್ರಿ. ನಮ್ಮಪ್ಪ ಈ ಕಡೆ ನಾನ್ ಜಗಳ ಆಡಿದ್ರು ಹಿಂಗೆ ನೋಡ್ತಾರೆ, ನಮ್ಮಮ್ಮ ಜಗಳ ಆಡಿದ್ರು ಹಿಂಗೆ ನೋಡ್ತಾರೆ. ಅವರು ಪಾಪ ಮೂಕ ಸ್ತಬ್ಭಿತರಾಗಿರ್ತಾರೆ ಮೋಸ್ಟ್ ಆಫ್ ದ ಟೈಮ್, ಏನೂ ಮಾತಾಡಲ್ಲ ಅವರು. ಪ್ರೀತಿ ಪವರೇ ಅದು. ನಾವು ಪ್ರೀತಿ ಮಾಡಿದವ್ರಿಗೋಸ್ಕರ ಹೆಂಗೆ ಬೇಕಾದ್ರೆ ಚೇಂಜ್ ಆಗಿಬಿಡ್ತೀವಿ. ಕಲ್ಲಾಗಿರುವಂಥ ಒಬ್ಬ ಹುಡುಗನೂ ಅವಳು ಬಂದಮೇಲೆ ಶಿಲೆ ಆಗ್ತಾನೆ, ಅಥವಾ ತೀರಾ ಗೈಯಾಳಿ ಆಗಿರುವಂಥ ಹುಡುಗಿನೂ ಅವ್ನು ಬಂದಮೇಲೆ ತುಂಬ ಸೌಮ್ಯವಾಗಿ ಆಗ್ತಾಳೆ. ನಿಮ್ಮ ಲೈಫಲ್ಲಿ ತುಂಬ ಕಿರಿಕ್ ಅನ್ನೋ ಒಬ್ರು ವ್ಯಕ್ತಿ? ನಮ್ಮಮ್ಮ ಕೆರ ಸ್ಲಿಪ್ಪರ್ ಪಡಾರ್ ಹಂಗೆ ಆಗೋ ಅಲ್ಲ, ನೋಡಿದ್ರೆ ಹಂಗೆ ಅನ್ಸುತ್ತಾ?